ಎಲ್ಲ ಮಾಧ್ಯಮ ಸ್ನೇಹಿತರೆ, ಜಯಚಂದ್ರ ಅವರೇ, ವಾಸರ್ ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ, ಕರ್ನಾಟಕ ರಾಜ್ಯ ಈ ಕುಡಿಯುವ ನೀರಿಗೋಸ್ಕರ ಏನು ಇವತ್ತು ನಾವು ವಿಶ್ವೇಶ್ವರಯ್ಯ ಜಲ ನಿಗಮ ವತಿಯಿಂದ ಇವತ್ತೇನು ಈ ಅಕ್ವಿಡೆಕ್ ಕಾರ್ಯಕ್ರಮ ಮಾಡಿದ್ದೀವಿ. ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಈ ಡಿಸೈನ್ ನ ಚೇಂಜ್ ಮಾಡಿಸಿದೆ. ಇದು ಸ್ವಲ್ಪ ಬೇರೆ ತರ ಡಿಸೈನ್ ಇತ್ತು. ಇದನ್ನ ಆಗ ಜವಾಬ್ದಾರಿ ತೆಗೆದುಕೊಂಡು ಈ ನೀರನ್ನ ಕೊಡ್ಲೇಬೇಕು ಅಂತ ಹೇಳಿ ಒಂದು ಹೊಸ ಡಿಸೈನ್ ನಾವು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಅಕ್ವಿಡೆಕ್ ವಿಶ್ವನೇ ಗಮನ ಸೆಳೆಯುವಂತ ಒಂದು ಅಕ್ವಿಡೆಕ್. ನಮ್ಮ ಕರ್ನಾಟಕದಲ್ಲೇ 15 ಕಿಲೋಮೀಟರ್ ನಾವು UKP ಮಾಡಿದ್ದೇವೆ. ತಿಂಗಳಿತ್ತು. ಅಲ್ಲಿ ಬರೀ 500 ಕ್ಯೂಸಿಕ್ ನೀರು ಮಾತ್ರ ತರುವಂತದ್ದು ಅಕ್ವಿಡೆಕ್. ಆದ್ರೆ ಇಲ್ಲಿ 3600 ಕ್ಯೂಸಿಕ್ ನೀರು 2 ಲೈನ್ ನಲ್ಲಿ ತೆಗೆದುವಂತ ಒಂದು ವಿಶೇಷವಾದಂತ ಅಕ್ವಿಡೆಕ್. ಚೈನಾದಲ್ಲಿ ಇದು 10.47 ಕಿಲೋಮೀಟರ್ ಇದೆ. ನಮ್ಮ ಭಾರತದಲ್ಲಿ ಚೈನಾಲಿ 12 ಕಿಲೋಮೀಟರ್ ಇದೆ. ಆದ್ರೆ ಅದು 13.5 ಹೈಟ್ ನಲ್ಲಿ ಅದಿದೆ, ಮೀಟರ್ ಹೈಟ್. ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 40 ಎಷ್ಟು 13.5 ಮೀಟರ್ 40 ಅಡಿ ಹೈಟ್. ಇಲ್ಲಿ 40 ಮೀಟರ್ ಹೈಟ್ ನಲ್ಲಿ 120 ಅಡಿ ಹೈಟ್ ನಲ್ಲಿ ಈ ಅಕ್ವಿಡೆಕ್ ಬರ್ತಾ ಇದೆ. 10.5 ಕಿಲೋಮೀಟರ್ 3600 ಕ್ಯೂಸಿಕ್ ನೀರನ್ನ ಪಾಸ್ ಮಾಡಲಿಕ್ಕೆ ಈ ಯೋಜನೆಯನ್ನ ನಮ್ಮ ರಾಜ್ಯದ ನಮ್ಮ ಇಂಜಿನಿಯರ್ಸ್ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್, ಓಷನ್ ಇಂಜಿನಿಯರಿಂಗ್ಸ್, SNC ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಮತ್ತು ನಮ್ಮ ಜಿ ಶಂಕರ್, ಈ 3 ಜನ, ಇನಾಯತ್ ಅವರು, ಸೀತಾರಾಮ್ ಶೆಟ್ರು ಮತ್ತು ಜಿ ಶಂಕರ್ 3 ಜನ ಮಾಲೀಕರು. ಅವರು ಇದನ್ನ ಬಹಳ ನಿಗದಿಯಾದಂತಹ ಟೈಮ್ ನಲ್ಲಿ ಇದನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಈಗಾಗಲೇ ನಮ್ಮ ಸೆಂಟ್ರಲ್ ಗವರ್ಮೆಂಟ್ನವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಆದ್ರೆ ನಾನು ಈ ಪ್ರಾಜೆಕ್ಟ್ ನ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ ಅವರ ಗಮನವನ್ನ ಸೆಳೀತೇನೆ. ತಾವು ಕೂಡ ತಾವೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನವನ್ನ ಸೆಳೀಬೇಕು. ಇಡೀ ವಿಶ್ವದಲ್ಲೇ ಅಗಲ ಮತ್ತು ಎತ್ತರ ಇದೆಲ್ಲೂ ಕೂಡ ವಿಶ್ವದಲ್ಲೇ ಆಗದೆ ಹೋದಂಥದ್ದು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುಡಿಯೋ ನೀರಿಗೋಸ್ಕರ ತಂದಿರೋದು ಬಹಳ ವಿಶೇಷವಾದಂತ ಇದೊಂದು ಕಾರ್ಯಕ್ರಮ. ಸೊ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಇಬ್ರು ಕೂಡ ನಾನು ಅಭಿನಂದಿಸ್ತೇನೆ. ಇಲ್ಲಿ 2 ವೆಂಟು 4.75 ಮೀಟರ್ ವೆಂಟು ಅಲ್ಲ, ಅಗಲ, ಹೈಟು 6 ಮೀಟರ್ ಪ್ಲಸ್ 15 ಮೀಟರ್, ಹೆಚ್ಚು ಕಮ್ಮಿ 20 ಅಡಿ ಹೈಟ್ ಅಷ್ಟು ಈ ಒಂದು ನಾವು ತಂದಿದ್ದೇವೆ. ಈಗಾಗಲೇ ಏನು 440 ಮೀಟರ್ ಎತ್ತರದಲ್ಲಿ ಏನು ಈ ಒಂದು ಅಕ್ವಿಡೆಕ್ ತಂದಿದ್ದೀವಿ. ಇದು ಈ ಹಸಿರು ಅಕ್ಕಪಕ್ಕ, ಈ ವಾತಾವರಣ, ಈ ಪರಿಸರ ಬಹುಶಃ ಜಗತ್ತಲ್ಲಿ ಯಾರೋ ಎಲ್ಲೋ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗಿದೆ ಲೆಕ್ಕ. ಸೊ ಅದಕ್ಕೆ ನಾನು ಕೂಡ ಸದ್ಯದಲ್ಲೇ ನಮ್ಮೆಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ, ಎಲ್ಲ ಪಾರ್ಟಿ ಶಾಸಕರು ಯಾರ್ಯಾರಿಗೆ ಇರಿಗೇಷನ್, ಕುಡಿಯೋ ನೀರು ಕೆಲಸ, ಟೆಕ್ನಾಲಜಿ
ವಿಶ್ವೇಶ್ವರಯ್ಯ ಜಲ ನಿಗಮ ವತಿಯಿಂದ ಇವತ್ತೇನು ಈ ಅಕ್ವಿಡೆಕ್ ಕಾರ್ಯಕ್ರಮ ಮಾಡಿದ್ದೀವಿ. ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಈ ಡಿಸೈನ್ ನ ಚೇಂಜ್ ಮಾಡಿಸಿದೆ. ಇದು ಸ್ವಲ್ಪ ಬೇರೆ ತರ ಡಿಸೈನ್ ಇತ್ತು. ಇದನ್ನ ಆಗ ಜವಾಬ್ದಾರಿ ತೆಗೆದುಕೊಂಡು ಈ ನೀರನ್ನ ಕೊಡಲೇಬೇಕು ಅಂತ ಹೇಳಿ ಒಂದು ಹೊಸ ಡಿಸೈನ್ ನಾವು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಅಕ್ವಿಡೆಕ್ ವಿಶ್ವನೇ ಗಮನ ಸೆಳೆಯುವಂತ ಒಂದು ಅಕ್ವಿಡೆಕ್. ನಮ್ಮ ಕರ್ನಾಟಕದಲ್ಲೇ 15 ಕಿಲೋಮೀಟರ್ ನಾವು UKPL ಮಾಡಿದ್ದೇವೆ. ತಿಂಗಳಿತ್ತು. ಅಲ್ಲಿ ಬರೀ 500 ಕ್ಯೂಸಿಕ್ ನೀರು ಮಾತ್ರ ತರುವಂತದ್ದು ಅಕ್ವಿಡೆಕ್. ಆದರೆ ಇಲ್ಲಿ 3600 ಕ್ಯೂಸಿಕ್ ನೀರು 2 ಲೈನ್ ಅಲ್ಲಿ ತೆಗೆದುವಂತ ಒಂದು ವಿಶೇಷವಾದಂತ ಅಕ್ವಿಡೆಕ್. ಚೈನಾದಲ್ಲಿ ಇದು 10.47 ಕಿಲೋಮೀಟರ್ ಇದೆ. ನಮ್ಮ ಭಾರತದಲ್ಲಿ ಚೈನಾದಲ್ಲಿ 12 ಕಿಲೋಮೀಟರ್ ಇದೆ. ಆದರೆ ಅದು 13.5 ಹೈಟ್ ನಲ್ಲಿ ಅದಿದೆ, ಮೀಟರ್ ಹೈಟ್. ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 40 ಎಷ್ಟು 13.5 ಮೀಟರ್ 40 ಅಡಿ ಆಯಿತು. ಇಲ್ಲಿ 40 ಮೀಟರ್ ಹೈಟ್ ನಲ್ಲಿ 120 ಅಡಿ ಹೈಟ್ ನಲ್ಲಿ ಈ ಅಕ್ವಿಡೆಕ್ ಬರ್ತಾ ಇದೆ. 10 ಕಿಲೋಮೀಟರ್ 3600 ಕ್ಯೂಸಿಕ್ ನೀರನ್ನ ಪಾಸ್ ಮಾಡಲಿಕ್ಕೆ ಈ ಯೋಜನೆಯನ್ನ ನಮ್ಮ ರಾಜ್ಯದ ನಮ್ಮ ಇಂಜಿನಿಯರ್ಸ್ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್, ಓಷನ್ ಇಂಜಿನಿಯರಿಂಗ್ಸ್, SNS, SNC, ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಮತ್ತು ನಮ್ಮ ಜಿ ಶಂಕರ್, ಈ 3 ಜನ, ವಿನಾಯತ್ ಅವರು, ಸೀತಾರಾಮ್ ಶೆಟ್ಟರು ಮತ್ತು ಜಿ ಶಂಕರ್ 3 ಜನ ಮಾಲೀಕರು. ಅವರು ಇದನ್ನ ಬಹಳ ನಿಗದಿಯಾದಂತಹ ಟೈಮ್ ನಲ್ಲಿ ಇದನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಈಗಾಗಲೇ ನಮ್ಮ ಸೆಂಟ್ರಲ್ ಗವರ್ಮೆಂಟ್ನವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಆದರೆ ನಾನು ಈ ಪ್ರಾಜೆಕ್ಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ ಅವರ ಗಮನವನ್ನು ಸೆಳೀತೇನೆ. ತಾವು ಕೂಡ ತಾವೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನವನ್ನು ಸೆಳೀಬೇಕು. ಇಡೀ ವಿಶ್ವದಲ್ಲೇ ಅಗಲ ಮತ್ತು ಎತ್ತರ ಇದೆಲ್ಲೂ ಕೂಡ ವಿಶ್ವದಲ್ಲೇ ಆಗದೆ ಹೋದಂಥದ್ದು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುಡಿಯೋ ನೀರಿಗೋಸ್ಕರ ತಂದಿರೋದು ಬಹಳ ವಿಶೇಷವಾದಂತ ಇದೊಂದು ಕಾರ್ಯಕ್ರಮ. ಸೊ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಇಬ್ರು ಕೂಡ ನಾನು ಅಭಿನಂದಿಸ್ತೇನೆ. ಇಲ್ಲಿ 2 ವೆಂಟು 4.75 ಮೀಟರ್ ವೆಂಟು ಅಲ್ಲ, ಅಗಲ ಹೈಟು 6 ಮೀಟರ್ ಪ್ಲಸ್ 15 ಮೀಟರ್, ಹೆಚ್ಚು ಕಮ್ಮಿ 20 ಅಡಿ ಹೈಟ್ ಅಷ್ಟು ಈ ಒಂದು ನಾವು ತಂದಿದ್ದೇವೆ. ಈಗಾಗಲೇ ಏನು 440 ಮೀಟರ್ ಎತ್ತರದಲ್ಲಿ ಏನು ಈ ಒಂದು ಅಕ್ವಿಡೆಕ್ ತಂದಿದ್ದೀವಿ. ಇದು ಈ ಹಸಿರು ಅಕ್ಕಪಕ್ಕ, ಈ ವಾತಾವರಣ, ಈ ಪರಿಸರ ಬಹುಶಃ ಜಗತ್ತಲ್ಲಿ ಯಾರೋ ಎಲ್ಲೋ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗೆ ಲೆಕ್ಕ. ಸೊ ಅದಕ್ಕೆ ನಾನು ಕೂಡ ಸದ್ಯದಲ್ಲೇ ನಮ್ಮೆಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ, ಎಲ್ಲಾ ಪಾರ್ಟಿ ಶಾಸಕರು ಯಾರ್ಯಾರಿಗೆ ಇರಿಗೇಷನ್, ಕುಡಿಯೋ ನೀರು ಕೆಲಸ, ಟೆಕ್ನಾಲಜಿ, ತಾಂತ್ರಿಕತೆ, ಪರಿಸರ ಇದರಲ್ಲಿ ನೋಡಬೇಕು, ಕಣ್ಣಲ್ಲಿ ನೋಡಬೇಕು ಅಂತೇಳಿ ನಂಬಿಕೆ ಇದೆ. ಅವರೆಲ್ಲ ಕೂಡ ಒಂದಿನ ನಾನು ಅವರೆಲ್ಲ ಕೇಳಿ ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ ಕೂಡ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಕೂಡ ನಾನು ಮಾಡ್ತೇನೆ. ಸೊ ಈಗಾಗಲೇ
ಇದಕ್ಕೆ 55,000 ಮೆಟ್ರಿಕ್ ಟನ್ ಕಬ್ಬಣ ಇದಕ್ಕೆ ಖರ್ಚಾಗಿದೆ. 4 ಲಕ್ಷ ಕ್ಯೂಬಿಕ್ ಮೀಟರ್ ಅಷ್ಟು ಇದಕ್ಕೆ ಕಾಂಕ್ರೀಟ್ ಇದಕ್ಕೆ ಉಪಯೋಗಿಸಿದ್ದೇವೆ. ಇದು ತಾವು ಗಮನದಲ್ಲಿಟ್ಕೊಳ್ಬೇಕು. ಒಟ್ಟು 1,203 ಕೋಟಿ ರೂಪಾಯಿ ಅಷ್ಟು ಈ ಕಾಂಟ್ರಾಕ್ಟ್ಗೆ ವೆಚ್ಚ ತಗಲಿದೆ. ಇದಲ್ಲದೆ ಲ್ಯಾಂಡ್ ಅಕ್ವಿಷನ್ಗೆ ಒಂದು 41 ಕೋಟಿಯಷ್ಟು ಆಗಿದೆ. ಕೆಳಗಡೆನೂ ಕೂಡ ವಾಹನಗಳು ಓಡಾಡ್ತಾ ಇದ್ದಾವೆ, ಜಾನುವಾರುಗಳು ಕೂಡ ಓಡಾಡ್ತಾ ಇದ್ದಾರೆ. ಈ ರೀತಿ ಬಹಳ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತಕ್ಕೆ ಸಮಾನತೆಯಿಂದ ನೋಡುವಂತ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಾನೇ ಫಸ್ಟ್ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಕಾಂಟ್ರಾಕ್ಟರ್ ಮಾಡಿದಂತ ಕೆಲಸನ ತಾವೆಲ್ಲ ತಮಗೆಲ್ಲ ತೋರಿಸಬೇಕು, ತಾವು ಈ ದೇಶಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಗೆಲ್ಲ ನಾನು ಆಹ್ವಾನಿಸಿ ಇದಕ್ಕೆ ಕರೆಸಿದ್ದೇನೆ. ಮಿಕ್ಕಿದ್ದು ಯಾವಾಗ ನಮ್ಮ ಶಾಸಕರು ಮಂತ್ರಿಗಳೆಲ್ಲ ಬರ್ತಾರೆ ಅದನ್ನ ನಾವು ತಿಳಿಸ್ತೇವೆ. ಈಗಾಗಲೇ ಪ್ರಯಾರಿಟಿಲಿ ಈ ಕೆಲಸನ ತುಮಕೂರು ಜಿಲ್ಲೆದು ಮತ್ತು ದೊಡ್ಡಬಳ್ಳಾಪುರ ತಾಲೂಕದ್ದು ಏನು ಅಲ್ಲಿ ಕೊರಟಗೆರೆದಿದೆ ಅದನ್ನು ಕೂಡ ಈಗಾಗಲೇ ಟೆಕ್ನಿಕಲ್ ಟೀಮ್ಗೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಅವರ ಅಭಿಪ್ರಾಯಕ್ಕೆ ಬಿಟ್ಟು ಇನ್ನೊಂದು 2-3 ದಿನದಲ್ಲಿ ನನಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಈ ನೀರು ನಮಗೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ್ಗೆ ತೆಗೆದುಕೊಂಡು ಹೋಗಬೇಕಂತೂ ಮೊದಲನೇ ಆದ್ಯತೆ. ಫಸ್ಟ್ ಕುಡಿಯೋ ನೀರು, ಆಮೇಲೆ ಬೇರೆ ಕೆರೆ ತುಂಬಿಸೋದು ಮತ್ತೊಂದೆಲ್ಲ ಅವೆಲ್ಲ ನಾವು ಮಾಡ್ತೀವಿ. ಏನಿದೆ ನಿಮ್ದು? ನಾನು ತುಮಕೂರಿಗೆ ಏನೋ ಒಂದು ಯಾರು ಹೇಳ್ಬಿಟ್ಟಿದ್ದೀನಿ, ಚಾನೆಲ್ ಎಲ್ಲ ಎತ್ತುಬಿಡಿ ಅಂತ ಹೇಳಿದ್ದೀನಿ. ನೀರನ್ನ ಈಗೇನು ನಾವು ಹೇಮಾವತಿ ನೀರಿದೆ, ಆ ನೀರೆಲ್ಲ ಅದಕ್ಕೆ ಏನೇನು ಬೇಕು ಸ್ವಲ್ಪ ಎಕ್ಸ್ಟ್ರಾ ನೀರು ಈಗಾಗಲೇ 85% ತುಂಬಿದೆ. ಅದಕ್ಕೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗಳಿಗೆ ಹೇಳಿ ಅದನ್ನ ಏರ್ಪಾಡು ಮಾಡ್ತೇವೆ. ಈಗ ನೀವು ಇದನ್ನ ಲಿಂಕ್ ಮಾಡ್ಬಿಡಿ, ಇದನ್ನ ನಿಮ್ನೆಲ್ಲ ಕರೀತಾ ಇದ್ದೀನಿ ಸಪ್ರೇಟ್ ಆಗಿ. ಡಿಸ್ಟ್ರಿಕ್ಟ್ ಇವನ್ನೆಲ್ಲ ಕರಿತೀನಿ, ಕರೆದು ನಾನು ನಿಮ್ಗೆ ನಮ್ಮ ಆಫೀಸರ್ ಸಮೇತ ಟೆಕ್ನಿಕಲ್ ಇದು ಈ ನೀರನ್ನ ಬಿಡೋದೆಲ್ಲ ಲೆಕ್ಕ ಹಾಕಿ ನಿಮ್ ಗಮನ ಸೆಳೀತೀನಿ. ನಮಸ್ಕಾರ.